ಕಳೆದ ವಾರ ನಾವು ದೇವಸ್ಥಾನಕ್ಕೆ ತಂದಾಗ ಹೇಗೆ ಕುಳಿತುಕೋಬೇಕು ಅನ್ನೋ ವಿಚಾರದ ಬಗ್ಗೆ ತಿಳುವಳಿಕೆ ಪಟ್ಟಿದ್ವಿ. ಇವತ್ತಿನ ವಿಚಾರ ಬಂದು ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಯಾವ ಏನು ಮಾಡ್ಬೋದು ಮಾತಾಡೋದ್ರ ಬಗ್ಗೆ ವಿಚಾರ ಇದೆ. ದೇವಸ್ಥಾನಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋದು ತಿಳುವಳಿಕೆ ಪಡೆಯೋಣ. ಮೊದಲನೇದಾಗಿ ನಾವು ದೇವರ ವಿಗ್ರಹಗಳ ಮುಂದೆ ಜೋರಾಗಿ ಮಾತಾಡಬಾರ್ದು. ಎರಡನೇದಾಗಿ ನಾವು ಜಗಳ ಆಡಬಾರ್ದು ಮತ್ತು ಯಾವುದೇ ವೈಷ್ಣವರಿಗೆ ನಿಂದನೆ ಮಾಡಬಾರ್ದು ಮತ್ತು ಅವರ ಮನಸ್ಸಿಗೆ ನೋವಾಗದಂತೆ ನಡ್ಕೋಬಾರ್ದು. ಮತ್ತೆ ಭಗವಂತನ ವಿಗ್ರಹಗಳ ಮುಂದೆ ನಾವು ಯಾರನ್ನ ಬೇರೆ ಒಂದು ಭೌತಿಕ ಜಗತ್ತಿನ ವ್ಯಕ್ತಿಗಳನ್ನು ಹೊಗಳಬಾರ್ದು. ಮತ್ತು ಯಾವುದೇ ವೈಷ್ಣವರಿಗೆ ಮತ್ತೆ ಬೈಯೋದು ಮತ್ತು ಅವನ್ನ ನಿಂದನೆ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡಬಾರ್ದು. ಮತ್ತೆ ದೇವತೆಗಳಿದ್ದಾರಲ್ಲ ಭಗವಂತನ ಮುಂದೆ ದೇವತೆಗಳನ್ನ ನಿಂದನೆ ಮಾಡಬಾರ್ದು. ಅದೇ ದೇವತೆಗಳು ಭಗವಂತನ ವಿಭಿನ್ನ ಅಂಶಗಳು, ಅವ್ರಿಗೂ ಸಹಿತ ನಾವು ಗೌರವ ಕೊಡಬೇಕಾಗುತ್ತೆ. ಮತ್ತೆ ಪ್ರಜಲ್ಪ ಅಂದರೆ ಅನಗತ್ಯ ವಿಚಾರಗಳು. ಅದೇ ಭಗವಂತನ ಒಂದು ಆಲಯದಲ್ಲಿ ಬಂದಾಗ ನಾವು ಯಾವುದೋ ಬೇರೆ ವಿಚಾರಗಳನ್ನು ಮಾತಾಡಬಾರ್ದು, ಮತ್ತೆ ಸುಳ್ಳನ್ನು ಹೇಳಬಾರ್ದು. ಮತ್ತೆ ಯಾರಾದರೂ ಭಗವಂತನ ಪವಿತ್ರನಾಮದ ಜಪವನ್ನು ಮಾಡ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ಹೋಗಿ ನಾವು ಬೇರೆ ಭೌತಿಕ ವಿಚಾರಗಳನ್ನು ಮಾತಾಡಿ ಅವ್ರಿಗೂ ಡಿಸ್ಟರ್ಬ್ ಮಾಡಬಾರ್ದು. ನಾವು ಅಲ್ಲಿ ಅಪರಾಧ ಮಾಡಿದ ಒಂದು ಇದಿರುತ್ತೆ. ಈ ರೀತಿ ವಿಚಾರಗಳನ್ನು ನಾವು ಭಗವಂತನ ಮುಂದೆ ಮಾತನಾಡಬಾರ್ದು ಮತ್ತು ಯಾವ ರೀತಿ ಮಾತನಾಡಬೇಕಂತ ಮುಂದೆ ಹೇಳ್ತಾ ಇದ್ದಾರೆ. ನಾವು ಭಗವಂತನ ಮುಂದೆ ಭಕ್ತರ ಜೊತೆ ಇದ್ದಾಗ ಭಗವಂತನ ವಿಚಾರಗಳನ್ನು ಹೊರತುಪಡಿಸಿ ಬೇರೆ ಯಾವುದೇ ವಿಚಾರಗಳನ್ನು ಮಾತಾಡಬಾರ್ದು ಅಂತ ಈ ಒಂದು ಸದಾಚಾರದಲ್ಲಿ ನಾವು ಇವತ್ತು ತಿಳುವಳಿಕೆ ಪಡೆಯೋಣ. ಹರೇ